ಕಾನೂನು ಮೇಲೆ ಗೌರವ, ಕಾನೂನಿಗೆ ಬೆಲೆ ಕೊಡಬೇಕು ಅಂತ ಮಾತಾಡೋ ಸಿದ್ದರಾಮಯ್ಯನವರು ಈ ಹಿಂದೆನೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಇಷ್ಟೊತ್ತು ವೇಟ್ ಮಾಡಬಾರ್ದಾಗಿತ್ತು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಘನತೆಗತ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಮೇಲೂ ಕೂಡ ಈ ಕ್ಷಣಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಗೌರವ ಇರ್ತಾ ಇತ್ತು ಅವರಿಗೆ. ಆದರೆ ಇವತ್ತು ಅವರು ಮಾಡಿರುವಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನರಿಗೆ ಈಗಾಗಲೇ ಅರಿವಾಗಿದೆ. ಆದರೂ ಕೂಡ ಅವ್ರು ಮಾಡಿರೋ ತಪ್ಪುಗಳನ್ನ ಮರೆಮಾಚಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಇವತ್ತು ಅವರೇನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗದೇನೆ ಕಾನೂನು ಹೋರಾಟ ಮಾಡ್ತೀವಿ ಅಂತೇಳಿ ಅವರೇನು ಹೇಳ್ತಾ ಇದ್ದಾರೆ. ಇದು ತುಂಬಾ ನಾಚಿಕೆಗೇಡಿನ ವಿಷಯ. ನಾನು ತಮ್ಮ ಮಾಧ್ಯಮ ಸ್ನೇಹಿತರಿಗೂ ಒಂದು ವಿಚಾರ ನಾನು ತಿಳಿಸಿ ಬಯಸ್ತೇನೆ. ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಮೇಲೆ, ನಮ್ಮ ಮೇಲೆ ಪ್ರಾಸಿಕ್ಯೂಷನ್ ಅನ್ನೋದು ಒಂದು ಕಡೆ ಬಿಡಿ, ಲೋಕಾಯುಕ್ತ ರಿಪೋರ್ಟಲ್ಲಿ ನಮ್ಮ ಹೆಸರನ್ನ ಅವರು ಮೆನ್ಷನ್ ಮಾಡಿದ ತಕ್ಷಣ ಯಡಿಯೂರಪ್ಪ ಅವರು ನಮ್ಮೆಲ್ಲರನ್ನೂ ಕೂಡ ಕರೆದು ಯಾವುದೇ ವಿಚಾರದಲ್ಲಿ ಕೂಡ ನಾವು ನೈತಿಕತೆ ಆಧಾರದ ಮೇಲೆ ನಾವು ಅಧಿಕಾರದಲ್ಲಿ ಮುಂದೆ ಬರೀಬಾರ್ದು, ನಾವು ರಾಜೀನಾಮೆ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಶಾಸಕ ಮಿತ್ರರನ್ನ ಸಚಿವರನ್ನ ಕರೆದು ಸನ್ಮಾನ್ಯ ಯಡಿಯೂರಪ್ಪ ಅವರು ಮನೆಯಿಂದ ಗವರ್ನರ್ ಮನೆಗೆ ತೆರಳಿ ರಾಜೀನಾಮೆಯನ್ನು ಕೊಟ್ಟಿದ್ದು ಈ ರಾಜ್ಯದ ಜನರೆಲ್ಲರೂ ಕೂಡ ನೋಡಿರುವಂಥ ಒಂದು ವಿಚಾರ. ಅದು ಒಂದು ಇತಿಹಾಸ. ಇವತ್ತು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನೋ ಮುಖವಾಡ ಹಾಕೊಂಡ್ಬಿಟ್ಟು ಆ ಒಂದು ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಾ ಇರುವಂಥ ಈ ರಾಜ್ಯದ ಮುಖ್ಯಮಂತ್ರಿ ತನ್ನ ಅಧಿಕಾರ ಹೋಗುತ್ತೆ ಅಂದ ತಕ್ಷಣ ಇವತ್ತು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂಥ ಒಂದು ನೆಪದಲ್ಲಿ ಇವತ್ತು ನಾನು ಬಡವರ ಪರ ಮನುಷ್ಯ ಅಂತೇಳಿ ಹೇಳ್ಕೊಂತ ಇದ್ದಾರೆ. ಯಾವತ್ತು ನಾನು ಮೊನ್ನೆ ಮೈಸೂರು ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರೆ ನಾನು ನೋಡ್ತಾ ಇದ್ದೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸಬೇಕಾಗುತ್ತೆ. ಬಳ್ಳಾರಿಗೆ ಪಾದಯಾತ್ರೆಗೆ ಬಂದಾಗ ಈ ಮಹಾನ್ ಭಾವ ಬಳ್ಳಾರಿಗೆ ನಮ್ಮನ್ನ ಒಳಗಡೆ ಬೆಳಗ್ಗೆ ಇವರು ಬಿಡ್ತಾ ಇಲ್ಲ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಅವ್ರ ಮನೆ ಮುಂದೆಯಿಂದ ನಾನು ಹೋಗ್ತಾ ಇದ್ದೆ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಆ ಕಾಂಪೌಂಡ್ ನೋಡಿದ್ರೆ ರಾಜರ ಕಾಲದಲ್ಲಿ ಆ ಕೋಟೆಗಳು ಕೂಡ ಆ ರೀತಿ ಇರೋದಿಲ್ಲ. ಆ ಮನೆ ಒಳಗಡೆ ಹೋಗ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಈ ಕಾನೂನು ಬಗ್ಗೆ ಈ ನೆಲದಲ್ಲಿ ಇವತ್ತು ಇವರು ಜೀವನ ಮಾಡೋದಕ್ಕೆ ಇವರು ಅನರ್ಹರು. ಇವತ್ತು ಇವರು ಸಿಬಿಐ ಎಂಕ್ವೈರಿ ಆಗಬೇಕು, ಇವ್ರನ್ನ ಕಿತ್ತು ಬಿಸಾಕಬೇಕು ಮಂತ್ರಿಮಂಡಲದಿಂದ ಅಂತೆಲ್ಲ ಮಾತಾಡಿದರು. ಅಂದರೆ ಕೇವಲ ನೀವು ಪಾದಯಾತ್ರೆ ರೂಪದಲ್ಲಿ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ಯಾವ ತಪ್ಪು ಮಾಡದೇ ಇರುವಂಥ ನಮ್ಮನ್ನ ತಪ್ಪು ಒಂದು ಆರೋಪಗಳನ್ನು ನಮ್ಮ ಮೇಲೆ ಮಾಡಿ ಅವತ್ತೇ ನಮ್ಮನ್ನ ರಾಜೀನಾಮೆ ಕೊಡಬೇಕು, ಸಿಬಿಐ ಎಂಕ್ವೈರಿ ಮಾಡಬೇಕು, ಜೈಲಿಗೆ ಹಾಕಬೇಕು ಅಂತ ಮಾತಾಡಿದ್ದವರು ನೀವು. ಇವತ್ತು ನೀವು ಮಾಡಿರುವಂಥ ತಪ್ಪುಗಳು ಅಂದರೆ ಇವತ್ತು ಹೆಲಿಕಾಪ್ಟರ್ ಓಡಾಡ್ತಾರೆ, ಕಾಂಪೌಂಡ್ ವಾಲ್ಗಳು, ಸಂಪತ್ತು, ಇದ್ರ ಬಗ್ಗೆ ನೀವು ಮಾತಾಡಿದ್ದೀರಿ. ನ್ಯಾಯಯುತವಾಗಿ ಹಣ ದುಡಿದಿರುವಂಥವ್ರು ಜನಾರ್ದನ್ ರೆಡ್ಡಿ, ನಿಮ್ಮಂಗೆ ಅಕ್ರಮವಾಗಿ ಹಣ ದುಡಿದಿಲ್ಲ. ಇವತ್ತು 14 ಫ್ಲ್ಯಾಟ್ಗಳ ಬಗ್ಗೆ ಮಾಧ್ಯಮ ಸ್ನೇಹಿತರ ಮುಂದೆ 63 ಕೋಟಿ ಅಮೌಂಟ್. ಒಂದು ಕಡೆ ಮೊನ್ನೆ ಮೈಸೂರು ಪಾದಯಾತ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆ ಬಿಜೆಪಿಗೆ ತಲುಪುವ ಮುಂಚೆ ದಿನ ಸಭೆಯಲ್ಲಿ ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳ್ತೀರಿ. ಏನಂತೇಳಿ, ಇವತ್ತು ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲ, ನನಗೆ 2 ಮನೆಗಳಿದ್ರೆ ಆ 2 ಮನೆಗಳನ್ನು ಕೂಡ ನಾನು ಮಾರ್ಬಿಟ್ಟಿದ್ದೀನಿ, ಇನ್ನ ಒಂದು ಮನೆ ನಾನು ಕಟ್ಕೊಳ್ತಾ ಇದ್ದೀನಿ ಅಂತ ನೀವು ಮಾತಾಡ್ತೀರಿ. 14 ಸೈಟ್ಗಳಿಗೆ 63 ಕೋಟಿ ಹಣ ನಾನು ಕೊಟ್ರೆ ಈಗಲೇ ನಾನು ಸೈಟ್ ಬಿಟ್ಬಿಡ್ತೀನಿ ಅಂತ ಹೇಳ್ತೀರಿ. 63 ಕೋಟಿ ಹಣ ಬೇಕಾ ಸಿದ್ದರಾಮಯ್ಯ ನಿಮ್ಗೆ? 63 ಕೋಟಿ ಅಂದ್ರೆ ಎಷ್ಟದು? ಅದಕ್ಕೆ ಲೆಕ್ಕ ಇಲ್ಲ. ಆಸೆ ಆಕಾಂಕ್ಷೆಗಳಿಲ್ಲ ಅಂತ ಹೇಳ್ತೀರಿ, 63 ಕೋಟಿ ಹಣ ಕೊಟ್ಟರೆ ಬಿಟ್ಬಿಡ್ತೀನಿ ಅಂತ ಹೇಳ್ತೀರಿ. ಮತ್ತೆ ಸಾರ್ವಜನಿಕ ಸಭೆಯಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಸಿದ್ದರಾಮಯ್ಯನವ್ರಿಗೆ ಇಲ್ಲ, ನಾನು ಬಡವರ ಪರ ಇರುವಂತ ವ್ಯಕ್ತಿ, ಅದಕ್ಕೆ ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಬಡವರ ಪರ ಸಿದ್ದರಾಮಯ್ಯ ಅವರು ಇದ್ದಾರೆ, ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಕಡೆ ಮಾತಾಡ್ತೀರಿ, ಇನ್ನೊಂದು ಕಡೆ ನಿಮ್ಗೆ 63 ಕೋಟಿ ಹಣ ಬೇಕು. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನೀವು ನೈತಿಕತೆಯನ್ನ ಕಳ್ಕೊಂಡಿದ್ದೀರಿ. ಯಾವುದೇ ಒಂದು ರೀತಿಯಲ್ಲಿ ಕೂಡ ನಿಮಗೆ ಕಾನೂನು ಮೇಲೆ ಗೌರವ ಇದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಎಂಕ್ವೈರಿಯನ್ನ ಫೇಸ್ ಮಾಡಿ ಸಿದ್ದರಾಮಯ್ಯ ಮಿಸ್ಟರ್ ಕ್ಲೀನ್ ಅಂತೇಳಿ ಪದೇ ಪದೇ ನೀವು ಸಾರ್ವಜನಿಕ ಸಭೆಗಳಲ್ಲಿ ನೀವು ಹೇಳ್ಕೊತಾ ಇದ್ದೀರಿ.
ಸಿದ್ದರಾಮಯ್ಯನವರೇ, ನೀವು ನಿಜವಾಗ್ಲೂ ಮಿಸ್ಟರ್ ಕ್ಲೀನ್ ಆಗಿದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ತಾವು ಎಂಕ್ವೈರಿನ ಫೇಸ್ ಮಾಡಿ ಮಿಸ್ಟರ್ ಕ್ಲೀನ್ ಅಂತ ನೀವು ಹೊರಗಡೆ ಬರ್ರಿ. ಯಾಕಂದ್ರೆ ಈಗಾಗಲೇ ನಿಮಗೆ ವಯಸ್ಸು 78 ವರ್ಷ ವಯಸ್ಸಾಗಿದೆ, ಸಮಯ ಕೂಡ ಬಹಳ ಕಡಿಮೆ ಇದೆ. ತಾವು ಯಾವುದೇ ಕಾರಣಕ್ಕೂ ಕೂಡ ತಕ್ಷಣ ರಾಜೀನಾಮೆಯನ್ನು ಕೊಡಿ, ಎಂಕ್ವೈರಿನ ಫೇಸ್ ಮಾಡಿ. ಕೋರ್ಟಲ್ಲಿ ನಿಮಗೆ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇತ್ತು ಅಂತಂದ್ರೆ ತಾವು ನ್ಯಾಯಾಲಯದಲ್ಲಿ ಮಿಸ್ಟರ್ ಕ್ಲೀನ್ ಅಂತ ಹೊರಗಡೆ ಬಂದು ನಿಮ್ಮ ಜೀವನದ ಈ ಇಳಿ ವಯಸ್ಸಲ್ಲಿ ಕೊನೆಯ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಪ್ರಾಮಾಣಿಕ ಅಂತೇಳಿ ಇಡೀ ಜಗತ್ತಿಗೆ ನೀವು ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ರೆ ನೀವು ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕು. ನೀವು ಅಧಿಕಾರದಲ್ಲಿದ್ದು ಯಾವ ರೀತಿ ಎಂಕ್ವೈರಿನ ಯಾರಾದ್ರೂ ಮಾಡಬೇಕು ಅಂದ್ರೆ ನಮ್ಮ ಬಗ್ಗೆ ನೀವೇನಂತ ಮಾತಾಡಿದ್ರಿ? ಯಡಿಯೂರಪ್ಪ ಅವರು, ಜನಾರ್ದನ್ ರೆಡ್ಡಿ ಅವರು ಅವರೇ ಅಧಿಕಾರದಲ್ಲಿ ಇದ್ದು ಎಂಕ್ವೈರಿ ಫೇಸ್ ಮಾಡಬೇಕು ಅಂತಂದ್ರೆ ಅವರು ಕೈ ಚಳಕ ಇರುತ್ತೆ, ಎಂಕ್ವೈರಿ ಮಾಡ್ಲಿಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡ್ಬೇಕಂತ ಅವತ್ತು ನೀವು ಹೇಳಿದ್ದೀರಿ. ಇವತ್ತು ನೀವು ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ದಂಥವ್ರು ಇವತ್ತು ನಿಮ್ಮವರೆಗೆ ಬಂದಾಗ ಇವತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, 136 ಶಾಸಕರು ಕೂಡ ನಾವು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ. ಇವತ್ತು ಅಂದ್ರೆ ನೀವು ಭ್ರಷ್ಟಾಚಾರದ ಪರವಾಗಿದ್ದೀರಾ ಡಿ.ಕೆ. ಶಿವಕುಮಾರ್ ಅವರೇ? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಏನ್ ಮಾತಾಡ್ತಾ ಇದ್ದಾರೆ, ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ, ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಇಮ್ಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಈಗಾಗಲೇ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಮುಂದುವರಿಯೋದು ಬೇಡ, ರಾಜೀನಾಮೆಯನ್ನು ಕೊಟ್ಟು ನಮ್ಮ ನೈತಿಕತೆಯನ್ನ ಇವತ್ತು ನಾವು ತೋರಿಸ್ಕೊಡ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಹೇಳ್ಬೇಕಾಗಿತ್ತು. ಅದೆಲ್ಲದನ್ನು ಕೂಡ ಬಿಟ್ಟು ಇವತ್ತೆಲ್ಲ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂತೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನೀವು. ಇವತ್ತು ನಿಮಗೆ ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇತ್ತು ಅಂತಂದ್ರೂ ಕೂಡ ಒಂದು ಕ್ಷಣ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಯೋದಕ್ಕೆ ಯಾವುದೇ ಒಂದು ಇದರಲ್ಲೂ ಕೂಡ ಅವಕಾಶ ಇಲ್ಲ. ತಕ್ಷಣ ನೀವು ರಾಜೀನಾಮೆ ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.